ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇವಲ 2 ವಾರಗಳ ಹಿಂದೆ ನಾವು ಚಿನ್ನದ ಬೆಲೆ ಇಳಿತಾ ಇದೆ, ಹೂಡಿಕೆದಾರರಿಗೆ ಇದು ಗೋಲ್ಡನ್ ಚಾನ್ಸ್ ಅಂತ ಹೇಳಿದ್ವಿ. ಆದರೆ ಈಗ ಆಗ್ತಾ ಇರೋದು ಬೆಲೆ ಏರಿಕೆಯಲ್ಲ, ಒಂದು ರೀತಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಸ್ಫೋಟ ಅಂತಾನೆ ಹೇಳಬಹುದು. ಯಾರೆಲ್ಲ ಇನ್ನೂ ಬೆಲೆ ಇಳಿಯತ್ತೆ ಆಮೇಲೆ ತಗೊಳ್ಳೋಣ ಅಂತ ಕಾಯ್ತಾ ಇದ್ರೋ ಅವರಿಗೆ ಇವತ್ತು ನಿಜಕ್ಕೂ ಬ್ಯಾಡ್ ನ್ಯೂಸ್. ಯಾಕಂದ್ರೆ ಚಿನ್ನದ ಮಾರ್ಕೆಟ್ಗೆ ಈಗ ಅಕ್ಷರಶಃ ಬೆಂಕಿ ಬಿದ್ದಿದೆ. ಒಂದೊಂದು ದಿನವೂ 5,000, 7,000 ಅಂತ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದೆ. ಬರೀ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆ ಕೂಡ ರಾಕೆಟ್ ತರ ಮೇಲೆ ಹೋಗ್ತಿದೆ. ಹಾಗಾದ್ರೆ ಚಿನ್ನ ಬೆಳ್ಳಿ ಮಾರ್ಕೆಟ್ನಲ್ಲಿ ಏನಾಗಿದೆ? ದಿಢೀರಂತ ರೇಟ್ ಯಾಕೆ ಇಷ್ಟೊಂದು ಏರಿಕೆಯಾಗ್ತಿದೆ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಇಡೀ ಜಗತ್ತಿನ ಮಾರ್ಕೆಟ್ ಅಲುಗಾಡಿಸ್ತಾ ಇರೋದು ಹೇಗೆ? ಈ ಎಲ್ಲ ರೋಚಕ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಚ್ಚಿ ಬೀಳಿಸ್ತಿದೆ ಚಿನ್ನದ ದರ. ಸ್ನೇಹಿತರೆ, ಚಿನ್ನದ ದರ ಕೇಳಿ ಎಷ್ಟೋ ಜನರಿಗೆ ತಲೆ ತಿರುಗ್ತಾ ಇರೋದಂತೂ ಸುಳ್ಳಲ್ಲ. ಯಾಕಂದ್ರೆ ಚಿನ್ನದ ಬೆಲೆ ತನ್ನ ಹಿಂದಿನ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಿ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಹೋಗಿ ಕೂತಿದೆ. ಕೇವಲ ಕಳೆದ 5 ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 13,370 ರೂಪಾಯಿ ಏರಿಕೆ ಕಂಡಿದೆ ಅಂದ್ರೆ ನೀವು ನಂಬಲೇಬೇಕು. ಬನ್ನಿ, ಬೆಂಗಳೂರು ಮಾರ್ಕೆಟ್ನಲ್ಲಿ ನಿಖರವಾದ ರೇಟ್ ಎಷ್ಟಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಶುದ್ಧ ಚಿನ್ನ. 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 10 ಗ್ರಾಂಗೆ ಬರೋಬ್ಬರಿ 1,57,150 ರೂಪಾಯಿಗೆ ತಲುಪಿದೆ. ಈ ಮೂಲಕ 1.5 ಲಕ್ಷ ರೂಪಾಯಿಗಳ ಗಡಿಯನ್ನು ದಾಟಿ ಇದೀಗ 1,60,000 ರೂಪಾಯಿಯತ್ತ ಮುನ್ನುಗ್ತಾ ಇದೆ. ಅದರಲ್ಲೂ ಬುಧವಾರ ಒಂದೇ ದಿನ 10 ಗ್ರಾಂಗೆ 6,820 ರೂಪಾಯಿ ಏರಿಕೆ ಕಂಡಿತ್ತು. ಹೀಗಾಗಿ ಈಗ 1 ಗ್ರಾಂ ಶುದ್ಧ ಚಿನ್ನ ತಗೋಬೇಕು ಅಂದ್ರೆ ಬರೋಬ್ಬರಿ 15,715 ರೂಪಾಯಿ ಕೊಡಬೇಕು. ಎರಡನೇದಾಗಿ ಆಭರಣದ ಚಿನ್ನ. ಜನ ಹೆಚ್ಚಾಗಿ ಬಳಸೋದು 22 ಕ್ಯಾರೆಟ್ ಚಿನ್ನವನ್ನ. ಇದರ ಕತೆ ಕೂಡ ಏನು ಭಿನ್ನವಾಗಿಲ್ಲ. 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 10 ಗ್ರಾಂಗೆ ಈಗ 1,44,050 ರೂಪಾಯಿ ಆಗಿದೆ. ಇಲ್ಲೂ ಕೂಡ ಅಷ್ಟೇ ದರ ಭಾರಿ ಹೆಚ್ಚಳವಾಗಿದೆ. ಮೂರನೇದಾಗಿ ಬೆಳ್ಳಿ ದರ. ಸಿಲ್ವರ್ ರೇಟ್ ಅಂತೂ ಕೇಳೋದೇ ಬೇಡ. ಬೆಳ್ಳಿ ಬೆಲೆ ಕೇಳಿದ್ರೆ ಇದೇ ಜಲ್ಲನ್ನತ್ತೆ. ಶುಕ್ರವಾರ ಒಂದೇ ದಿನ ಬೆಳ್ಳಿ ಬೆಲೆ ಕೆಜಿಗೆ 15,000 ರೂಪಾಯಿ ಏರಿಕೆಯಾಗಿದೆ. ಈ ಮೂಲಕ 1 ಕೆಜಿ ಬೆಳ್ಳಿ ಬೆಲೆ ಈಗ 3,40,000 ರೂಪಾಯಿ ತಲುಪಿದೆ. ಕಳೆದ ಕೇವಲ 5 ದಿನದಲ್ಲಿ ಬೆಳ್ಳಿ ಬೆಲೆ ಬರೋಬ್ಬರಿ 45,000 ರೂಪಾಯಿ ಏರಿಕೆ ಕಂಡಿದೆ. ಸ್ನೇಹಿತರೆ ಗಮನಿಸಿ, ಈ ಮೇಲೆ ಹೇಳಿರೋ ದರಗಳಲ್ಲಿ GST ಮತ್ತು ಮೇಕಿಂಗ್ ಚಾರ್ಜಸ್ ಸೇರಿಲ್ಲ. ಹಾಗಾಗಿ ಆಭರಣ, ಚಿನ್ನದ ನಾಣ್ಯ ಏನೇ ಕೊಂಡುಕೊಂಡ್ರೂ ದರ ಇನ್ನೂ ಹೆಚ್ಚಾಗಿರುತ್ತೆ. ಅಲ್ಲದೆ ಅಂಗಡಿಯಿಂದ ಅಂಗಡಿಗೆ ರೇಟ್ ಸ್ವಲ್ಪ ಚೇಂಜ್ ಕೂಡ ಆಗಬಹುದು. ಆದರೆ ಜನಪ್ರಿಯ ಚಿನ್ನದ ಮಳಿಗೆಗಳಲ್ಲಿ ಇದೇ ದರ ಇದೆ. ಟ್ರಂಪ್ ಹುಚ್ಚಾಟ, ಇದ್ದಕ್ಕಿದ್ದಂತೆ ಬೆಲೆ ಏರಿಕೆ. ಸ್ನೇಹಿತರೆ, ನಿಮಗೂ ಈ ಪ್ರಶ್ನೆ ಕಾಡ್ತಾ ಇರಬಹುದು. ಮೊನ್ನೆ ತಾನೇ ಇಳಿತಿದ್ದ ರೇಟ್ ಈಗ ಯಾಕೆ ಒಂದೇ ಸಮನೆ ಏರಿಕೆ ಕಾಣ್ತಿದೆ, ಮುಗಿಲು ಮುಡ್ತಾ ಇದೆ ಅಂತ? ಇದಕ್ಕೆ ಪ್ರಮುಖವಾಗಿ 4 ಕಾರಣಗಳನ್ನ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ. ಒಂದು, ಅಮೆರಿಕ ಯುರೋಪ್ ನಡುವಿನ ಜಗಳ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ವಶಕ್ಕೆ ಪಡಿಬೇಕು ಅಂತ ಹೊರಟಿದ್ದಾರೆ. ಇದು ಯುರೋಪ್ ಒಕ್ಕೂಟದ ಕೋಪಕ್ಕೆ ಕಾರಣ ಆಗಿದೆ. ಟ್ರಂಪ್ ಅವರು ನನಗೆ ವಿರೋಧ ಮಾಡೋ ದೇಶಗಳ ಮೇಲೆ ಸುಂಕ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಈ ಜಗಳ ಎಲ್ಲಿ ಟ್ರೇಡ್ ವಾರ್ಗೆ ತಿರುಗುತ್ತೋ, ಎಲ್ಲಿ ಯುದ್ಧವೇ ಶುರುವಾಗುತ್ತೋ ಅನ್ನೋ ಭಯದಲ್ಲಿ ಹೂಡಿಕೆದಾರರು ಷೇರು ಮಾರುಕಟ್ಟೆ ಬಿಟ್ಟು ಚಿನ್ನದ ಮೇಲೆ ದುಡ್ಡು ಹಾಕ್ತಿದ್ದಾರೆ. ಪರಿಣಾಮ ಷೇರುಪೇಟೆ ಒಂದೇ ಸಮನೆ ಕುಸಿತ ಕಾಣ್ತಾ ಇದ್ರೆ, ಇತ್ತ ಚಿನ್ನ ಬೆಳ್ಳಿ ದರ ನಾಗಾಲೋಟದಲ್ಲಿ ಏರಿಕೆ ಕಾಣ್ತಿದೆ. ಎರಡನೇ ಕಾರಣ ಅಮೆರಿಕದ ಡಾಲರ್ ಮೌಲ್ಯ ಕುಸಿತ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಕುಸಿತ ಕಂಡಿದೆ. ಇದನ್ನ ಮಾರ್ಕೆಟ್ ಭಾಷೆಯಲ್ಲಿ ಸೆಲ್ ಅಮೆರಿಕ ಟ್ರೆಂಡ್ ಅಂತಾರೆ. ಯಾವಾಗ ಡಾಲರ್ ವೀಕ್ ಆಗುತ್ತೋ ಆಗ ಚಿನ್ನದ ಬೆಲೆ ಆಟೋಮೆಟಿಕ್ ಆಗಿ ಏರುತ್ತೆ. ಮೂರನೇ ಕಾರಣ ಫೆಡರಲ್ ರಿಸರ್ವ್ ಮತ್ತು ಬಡ್ಡಿ ದರ. ಇನ್ನೊಂದೆಡೆ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರಗಳನ್ನ ಯಥಾಸ್ಥಿತಿ ಕಾಪಾಡಿಕೊಳ್ಳುವ ಸಾಧ್ಯತೆಯಿದೆ. ಜೊತೆಗೆ ಟ್ರಂಪ್ ಅವರು ಫೆಡ್ ಗವರ್ನರ್ ಅವರನ್ನ ವಜಾ ಮಾಡೋಕೆ ನೋಡ್ತಿದ್ದಾರೆ ಅನ್ನೋ ಸುದ್ದಿ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಉಂಟು ಮಾಡಿದೆ. ಇಲ್ಲಿ ಮತ್ತದೇ ಕಾರಣ. ಮಾರ್ಕೆಟ್ ಸರಿಯಿಲ್ಲ ಅಂದಾಗ ಜನ ನಂಬೋದು ಚಿನ್ನವನ್ನ ಮಾತ್ರ. ಹೀಗಾಗಿ ದರ ಏರಿಕೆ ಕಾಣ್ತಿದೆ. ನಾಲ್ಕನೇ ಕಾರಣ ಇರಾನ್ ಯುದ್ಧ. ಅಮೆರಿಕ ಇರಾನ್ ಮೇಲೆ ಇನ್ನೇನು ಯುದ್ಧ ಸಾರುತ್ತೆ ಅನ್ನೋ ಪರಿಸ್ಥಿತಿ ಇದೆ. ಅಮೆರಿಕದ ಯುದ್ಧ ವಿಮಾನಗಳು ಸನ್ನದ್ಧವಾಗಿ ನಿಂತಿದೆ.
ಇತ್ತ ದೊಡ್ಡಣ್ಣನ ಮಿತ್ರ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ. ಇದರಿಂದ ಅರಬ್ ವಲಯದಲ್ಲಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಇದೆ. ಇದು ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಆಗಿದೆ. ಮುಂದಿನ ಕಥೆ ಏನು? $5,000 ಮುಟ್ಟುತ್ತಾ ಚಿನ್ನ? ಈಗಿರೋ ರೇಟ್ ನೋಡಿ ಗಾಬರಿ ಆಗಿದ್ರೆ ಮುಂದಿರೋ ಭವಿಷ್ಯ ಇನ್ನೂ ಗಂಭೀರವಾಗಿದೆ. ಆನಂದ್ ರಾಠಿ ಮತ್ತು ಸ್ಟಾಕ್ ಬ್ರೋಕರ್ಸ್ನ ತಜ್ಞರಾದ ಮನೀಶ್ ಶರ್ಮಾ ಅವರು ಹೇಳೋ ಪ್ರಕಾರ ಚಿನ್ನದ ನಾಗಾಲೋಟ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಇಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಾಟ್ ಚಿನ್ನದ ಬೆಲೆ ಔನ್ಸ್ಗೆ $4,960 ಗಡಿ ದಾಟಿ $4,967ಗೆ ತಲುಪಿದೆ. ಫೆಬ್ರವರಿ ಮಧ್ಯದ ಹೊತ್ತಿಗೆ ಚಿನ್ನದ ಬೆಲೆ $5,000 ಮುಟ್ಟಬಹುದು ಅಂತ ಈ ಹಿಂದೆ ತಜ್ಞರು ಹೇಳಿದ್ರು. ಆದರೆ ಈಗ ನೋಡಿದ್ರೆ ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ $5,000 ಮುಟ್ಟಿದ್ರೂ ಆಶ್ಚರ್ಯ ಇಲ್ಲ. ಇನ್ನು ಬೆಳ್ಳಿ ಬೆಲೆ ಮುಂದಿನ ದಿನಗಳಲ್ಲಿ ಔನ್ಸ್ಗೆ $100 ತಲುಪೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ರು. ಆದರೆ ಶುಕ್ರವಾರವೇ $100 ಮುಟ್ಟಿದ್ದು ಇತಿಹಾಸ ಸೃಷ್ಟಿಸಿದೆ. ಚೀನಾ ಕೂಡ ಬೆಳ್ಳಿಯ ಟ್ರೇಡಿಂಗ್ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ಮತ್ತು ಕೈಗಾರಿಕೆಗಳಲ್ಲಿ ಬೆಳ್ಳಿಯ ಬೇಡಿಕೆ ಹೆಚ್ಚಿರೋದ್ರಿಂದ ಬೆಳ್ಳಿ ಬೆಲೆ ಇನ್ನೂ ಏರಿಕೆ ಆಗಲಿದೆ. ಈ ದರದಲ್ಲಿ ಚಿನ್ನ ಬೆಳ್ಳಿ ಕೊಳ್ಳಬಹುದಾ? ಗ್ರಾಹಕರು ಏನ್ ಮಾಡಬೇಕು? ಸ್ನೇಹಿತರೆ, ಪರಿಸ್ಥಿತಿ ಹೀಗಿರಬೇಕಾದ್ರೆ ಸಾಮಾನ್ಯ ಜನರು ಏನ್ ಮಾಡಬೇಕು? ಸದ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಮತ್ತು ಟ್ರೇಡ್ ವಾರ್ ಭಯ ಇರೋದ್ರಿಂದ ಬೆಲೆ ತಕ್ಷಣಕ್ಕೆ ಇಳಿಯೋದು ಕಷ್ಟ ಅಂತ ತಜ್ಞರು ಹೇಳ್ತಿದ್ದಾರೆ. ನೀವೇನಾದ್ರೂ ದೀರ್ಘಾವಧಿಗೆ ಹೂಡಿಕೆ ಮಾಡೋ ಪ್ಲಾನ್ ಮಾಡಿದ್ರೆ ಚಿನ್ನ ಮತ್ತು ಬೆಳ್ಳಿ ಈಗಲೂ ಸೇಫ್ ಆಪ್ಷನ್ ಅನ್ನೋದು ಇವರ ಮಾತು. ಇನ್ನು ಅಲ್ಪಾವಧಿಗೆ ಹೂಡಿಕೆ ಮಾಡೋದಾದ್ರೆ ಹುಷಾರಾಗಿರೋದು ಒಳಿತು. ಭಾರತದಲ್ಲಿ 10 ಗ್ರಾಂ ಬಂಗಾರದ ಬೆಲೆ ಸದ್ಯದಲ್ಲೇ $1,65,000 ಮುಟ್ಟುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಹೀಗಾಗಿ ಬೆಲೆ ಏನಾದ್ರೂ ಸ್ವಲ್ಪ ಇಳಿದ್ರೂ ತಡ ಮಾಡಬೇಡಿ, ಅರ್ಜೆಂಟ್ ಇರೋರು ಕೊಂಡ್ಕೊಂಡು ಬಿಡಿ ಅಂತ ಸಲಹೆ ನೀಡಿದ್ದಾರೆ. ಇನ್ನು ಬೆಳ್ಳಿ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಇರೋದ್ರಿಂದ ಸಣ್ಣ ಹೂಡಿಕೆದಾರರು ಎಚ್ಚರಿಕೆಯಿಂದ ಇರಬೇಕು ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಚಿನ್ನ 2025ರ ದಾಖಲೆಯನ್ನ 2026ರ ಆರಂಭದಲ್ಲೇ ಮುರಿದು ಮುನ್ನುಗ್ತಾ ಇದೆ. ಬಜೆಟ್ನಲ್ಲಿ ಸರ್ಕಾರ ಏನಾದರೂ ಆಮದು ಸುಂಕ ಇಳಿಸಿದ್ರೆ ಮಾತ್ರ ನಿಮಗೆ ಸ್ವಲ್ಪ ರಿಲೀಫ್ ಸಿಗಬಹುದು. ಈಗಾಗಲೇ ಚಿನ್ನದ ಉದ್ಯಮಿಗಳು ಆಮದು ಸುಂಕ ಇಳಿಸಿ ಈ ಬೆಲೆಯಲ್ಲಿ ವಹಿವಾಟು ಮಾಡೋಕೆ ಆಗ್ತಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ಗೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ಅದರಲ್ಲೇನಾದರೂ ತೆರಿಗೆ ಇಳಿಸಿದ್ರೆ ಸ್ವಲ್ಪ ದರ ಇಳಿಬಹುದು. ಅಲ್ಲಿವರೆಗೂ ಚಿನ್ನದ ಅಂಗಡಿ ಕಡೆಗೆ ಹೋಗುವಾಗ ಜೇಬು ಗಟ್ಟಿ ಮಾಡಿಕೊಂಡೇ ಹೋಗಬೇಕು. ಈಗಿನ ಈ ಬೆಲೆ ಏರಿಕೆ ಬಗ್ಗೆ ನಿಮ್ಗೇನನ್ಸುತ್ತೆ? 10 ಗ್ರಾಂ ಚಿನ್ನದ ಬೆಲೆ $2 ಲಕ್ಷ ಆಗುತ್ತಾ? ಈ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.